ಕೀರ್ತನೆಗಳು 25ನೇ ಅಧ್ಯಾಯ 5ನೆಯ ವಾಕ್ಯ. ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೀನೇ ನನ್ನನ್ನು ರಕ್ಷಿಸುವ ದೇವರು. ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವವನಾಗಿದ್ದೇನೆ. ಈ ವಾಕ್ಯದಲ್ಲಿ ದಾವೀದನು ದೇವರ ನಡೆಸುವಿಕೆಯನ್ನು ಅಪೇಕ್ಷಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲೂ ಪ್ರಾರ್ಥಿಸುತ್ತಾ ಈ ರೀತಿಯಾಗಿ ಹೇಳುತ್ತಾನೆ, ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುತ್ತಾ ಉಪದೇಶಿಸು. ನೀನೇ ನನ್ನನ್ನು ರಕ್ಷಿಸುವ ದೇವರು. ಹಗಲೆಲ್ಲ ನಿನ್ನನ್ನೇ ನಿರೀಕ್ಷಿಸುವವನಾಗಿದ್ದೇನೆ ಎಂಬುದಾಗಿ. ಅಂದರೆ ದೇವರೇ ನಿನ್ನ ಸತ್ಯಾನುಸಾರವಾಗಿ ನನ್ನನ್ನು ನಡೆಸುವುದು ಮಾತ್ರವಲ್ಲ, ಉಪದೇಶಿಸು. ಅಂದರೆ ನೀನು ಯಾವುದನ್ನು ಇಷ್ಟಪಡುತ್ತೀಯ, ಯಾವುದನ್ನು ಇಷ್ಟಪಡುವುದಿಲ್ಲ, ನಿನ್ನ ಹೃದಯದ ಆಗ್ರಹಗಳನ್ನು, ನೀನು ಬಯಸುವಂತ ಕಾರ್ಯಗಳೇನು, ಇದೆಲ್ಲವನ್ನೂ ಕೂಡ ನಾನು ನಿನ್ನೊಂದಿಗೆ ನಡೆಯುವಾಗ ಅರಿತುಕೊಳ್ಳಬೇಕೆಂಬುದಾಗಿ ದೇವರ ಮುಂದೆ ಪ್ರಾರ್ಥಿಸುತ್ತಾ ಇದ್ದಾನೆ. ಇಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ಕೂಡ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಇದುವೇ ಆತ್ಮೀಕ ಜೀವಿತದಲ್ಲಿ ನಮ್ಮನ್ನು ಪ್ರೌಢತೆ ಉಳ್ಳವರಾಗಿ ವಿಶೇಷವಾದಂಥ ಜ್ಞಾನವನ್ನು ಸಂಪಾದಿಸಿಕೊಳ್ಳುವಂತೆ ಮುನ್ನಡೆಸುವಂಥದ್ದಾಗಿದೆ. ನಾವು ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವೆಂಬುದಾಗಿ ಹೇಳಿಕೊಂಡು ದೇವರ ಆಗ್ರಹಗಳನ್ನು ಅರಿಯದೇ ಇರುವಂತ ಅನೇಕರು ದಿವಸಗಳಲ್ಲಿದ್ದಾರೆ. ದೇವರು ಏನನ್ನು ಬಯಸುತ್ತಾರೆ ತಿಳಿಯದು, ಏನನ್ನು ಎದುರು ನೋಡುತ್ತಾ ಇದ್ದಾರೆ ತಿಳಿಯದು. ಸುಮ್ಮನೆ ನಾವು ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವೆ ಅಂದುಕೊಂಡು ಸಭೆಗೆ ಹೋಗುವುದು, ಬರುವುದು, ಆರಾಧನೆಯಲ್ಲಿ ಪಾಲ್ಗೊಳ್ಳುವುದು, ಕಾಣಿಕೆ ಹಾಕುವುದು, ಇದುವೇ ಎಲ್ಲವೂ ಎಂಬುದಾಗಿ ಅಂದುಕೊಂಡಿರುವಂತ ಒಂದು ಜನರ ಗುಂಪು ಇದೆ. ಆದರೆ ದೇವರ ಸತ್ಯಾನುಸಾರವಾಗಿ ನಡೆಯುವಾಗ ಆತನ ತಿಳುವಳಿಕೆಯನ್ನ, ಆತನ ಕಾರ್ಯಗಳನ್ನ ಹೊಂದುವಂತೆ ಆತನಿಂದ ಉಪದೇಶಿಸಲ್ಪಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಅಪೊಸ್ತಲರ ಜೀವಿತವನ್ನು ನೋಡುವಾಗ ಅವರು ಯೇಸು ಕ್ರಿಸ್ತನೊಂದಿಗೆ 3.5 ವರ್ಷಗಳ ಕಾಲ ಸಂಚರಿಸಿದರು. ಆ ರೀತಿಯಾಗಿ ಸಂಚರಿಸುವಾಗ ಅವರಿಗೆ ಸಿಕ್ಕಂತ ಬಹಳ ವಿಶೇಷವಾದ ಒಂದು ಆಶೀರ್ವಾದ ಏನೆಂದರೆ, ಯೇಸು ಕ್ರಿಸ್ತನವರನ್ನು ನಡೆಸಿದ್ದು ಮಾತ್ರವಲ್ಲ, ಅವರಿಗೆ ಉಪದೇಶಿಸಿದನು. ಅನೇಕರಿಗೆ ತಿಳಿಯದೇ ಇದ್ದಂಥ ಕಾರ್ಯಗಳು ಆ ದಿವಸಗಳಲ್ಲಿ ಶಿಷ್ಯರಿಗೆ ಪ್ರಕಟವಾದವು. ಆದ್ದರಿಂದಲೇ ಪವಿತ್ರಾತ್ಮನನ್ನು ಹೊಂದಿ ಕರ್ತನಿಗೋಸ್ಕರ ಸೇವೆಯನ್ನು ಮಾಡುವುದಕ್ಕೆ ಆರಂಭಿಸಿದಾಗ ಅವರ ಮೂಲಕವಾಗಿ ಅಂತಹ ಶ್ರೇಷ್ಠವಾದಂಥ ಜ್ಞಾನವು, ವಿವೇಕವು ಕರ್ತನ ಬಲು ತೋರ್ಪಡುವುದಕ್ಕೆ ಸಾಧ್ಯವಾದದ್ದು. ಆದ್ದರಿಂದ ಈ ದಿವಸಗಳಲ್ಲಿ ನಾವು ದೇವರೊಂದಿಗೆ ನಡೆಯುವುದು ಮಾತ್ರವಲ್ಲ, ಆತನಿಂದ ಉಪದೇಶಿಸಲ್ಪಟ್ಟವರಾಗಿ ಪರಿಪೂರ್ಣವಾದಂಥ ಜ್ಞಾನವನ್ನು ಸಂಪಾದಿಸಿಕೊಂಡು ಕರ್ತನು ತಿಳಿಸುವಂಥ ಒಂದೊಂದು ಕಾರ್ಯಗಳನ್ನು ಪೂರ್ಣವಾಗಿ ನಮ್ಮ ಹೃದಯದಲ್ಲಿ ಹುದುಗಿಸಿಕೊಂಡು ಅದನ್ನು ಅನುಸರಿಸುತ್ತಾ ಮುನ್ನಡೆಯುವುದಾದರೆ ನಿಶ್ಚಯವಾಗಿ ಈ ದಿವಸಗಳಲ್ಲಿ ಶತ್ರುಗಳು ನಾಚಿಕೆ ಪಟ್ಟು ಹೋಗುವಂತ ಕರ್ತನ ಬಲವು, ಜ್ಞಾನವು ನಿಮ್ಮ ಮೂಲಕವಾಗಿ ಪ್ರಕಟವಾಗಲಿದೆ. ಕರ್ತನು ಆಗ್ರಹಿಸುವಂತ ಅನೇಕ ವಿಷಯಗಳನ್ನು, ಯಾರಿಗೂ ಪ್ರಕಟವಾಗದೇ ಇರುವಂತ ಅನೇಕ ಕಾರ್ಯಗಳನ್ನು ಕರ್ತನು ನಿಮಗೆ ಪ್ರಕಟಪಡಿಸಿ ಅದನ್ನು ನೆರವೇರಿಸುತ್ತಾನೆ. ನಿಮ್ಮ ಜೀವಿತವು ಕರ್ತನ ಇಷ್ಟಾನುಸಾರವಾಗಿಯೂ ವಿಶೇಷವಾಗಿಯೂ ಆಶೀರ್ವಾದಗಳನ್ನು, ಮೇಲುಗಳನ್ನು ಹೊಂದಲಿದೆ. ಆ ರೀತಿಯಾಗಿ ಆಶೀರ್ವದಿಸುವಂತ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಾವೀದನು ಪ್ರಾರ್ಥಿಸಿದ ಹಾಗೆ ನಾವು ಕೂಡ ಮೊರೆ ಇಡುತ್ತಾ ಇದ್ದೇವೆ. ನಿನ್ನ ಸತ್ಯಾನುಸಾರವಾಗಿ ನಮ್ಮನ್ನು ನಡೆಸುತ್ತಾ ನೀನು ನಮಗೆ ಉಪದೇಶಿಸಬೇಕು, ನಿನ್ನ ಕಾರ್ಯಗಳನ್ನು ಬಹಿರಂಗಪಡಿಸಬೇಕು, ನಿನ್ನ ಇಷ್ಟಾರ್ಥಗಳನ್ನು ನಾವು ತಿಳಿದು ಕರ್ತನೆ ಅದಕ್ಕನುಸಾರವಾಗಿ ನಾವು ಜೀವಿತವನ್ನು ನಡೆಸಬೇಕು. ಅದಕ್ಕೆ ಸಹಾಯ ಮಾಡು. ಅಪೊಸ್ತಲರ ಸಂಗಡ ಮಾತನಾಡಿ ರಹಸ್ಯಗಳನ್ನು ಬಹಿರಂಗಪಡಿಸಿದಂಥ ದೇವರೇ, ನನ್ನನ್ನು ಕೇಳಿಕೋ, ಸದುತ್ತರಗಳನ್ನು ದಯಪಾಲಿಸುವೆನು, ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ಗೋಚರಪಡಿಸುವೆನೆಂದು ಹೇಳಿದಂಥ ದೇವರೇ, ಅಂಥ ವಿಷಯಗಳನ್ನು ಗೋಚರಪಡಿಸಿ ನಿನ್ನ ಜೊತೆಯಲ್ಲಿ ನಡೆಯುವಂಥವರು ವಿಶೇಷ ಜ್ಞಾನಿಗಳಾಗಿಯೂ ವಿಶೇಷವಾದಂಥ ಸಾಮರ್ಥ್ಯಗಳನ್ನು ಉಳ್ಳವರಾಗಿಯೂ ಬದಲಾಗುತ್ತಾರೆ. ಅಂಥವರ ಮೂಲಕವಾಗಿ ನಿನ್ನ ವಿಶೇಷ ಬಲವು ತೋರ್ಪಡುತ್ತದೆ ಎಂಬುದನ್ನು ತಿಳಿದು ಪ್ರಾರ್ಥಿಸ್ತಾದುವೆ. ವಿಶೇಷವಾಗಿ ಅಪ್ಪ ನೀನು ಬೋಧಿಸಿ ತಿಳಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ, ಎಲ್ಲ ವಿರೋಧಿಯ ಹೋರಾಟಗಳು ಲಯವಾಗಲಿ. ಯೇಸುವಿನ ನಾಮದಲ್ಲಿ ಶತ್ರುವಿನ ಕಾರ್ಯಗಳು ನಿರ್ನಾಮವಾಗಿ ಜೀವಿತಗಳು ಜಯವನ್ನು, ಬಿಡುಗಡೆಯನ್ನು, ಆಶೀರ್ವಾದವನ್ನು ಹೊಂದುವಂತೆ ನೀನು ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾದನೆ. ಯೇಸುವಿನ ನಾಮದಲ್ಲಿ ಅದ್ಭುತವಾದಂಥ ಸೌಖ್ಯ, ಬಿಡುಗಡೆ, ಆಶೀರ್ವಾದ, ಪರಿಪೂರ್ಣವಾದಂಥ ಜಯವು ಜೀವಿತಗಳಿಗೆ ಉಂಟಾಗಲಿ. ನೀನು ಆರ್ತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.